ಇದು ಒಂದು ಬಹಳ ಸಿಂಪಲ್ ಇಶ್ಯೂ ಅಂತ ಅನ್ನಿಸಬಹುದು. ಅಂದ್ರೆ ಸಾಮಾನ್ಯವಾಗಿ ನಾವು ಕೇಳುವಂಥ ಇಶ್ಯೂ, ಕೇಳಿರುವಂಥ ಇಶ್ಯೂ, ಯಾಕಾಗಿ ಇದಾಗಬಹುದು ಅನ್ನೋದು ಜನರಲ್ ಪಾಪ್ಯುಲೇಷನ್ಗೆ ಗೊತ್ತಿರೋ ಹಾಗೆ ನಾನು ಹೇಳೋದು ಈ ವೇಟ್ ಲಿಫ್ಟಿಂಗ್ ಮಾಡಿದಾಗ ಆಗುತ್ತೆ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಜನ ಅನ್ಕೊಂಡಿರೋದು. ಬಟ್ ದೆರ್ ಇಸ್ ಅ ಲಾಟ್ ಮೋರ್ ಟು ಹರ್ನಿಯಾ ನಾವು ತಿಳ್ಕೊಬೇಕಾಗಿರೋದು. ಆ್ಯಂಡ್ ಇದು ಯಾರಲ್ಲಿ ತುಂಬ ಕಾಮನ್, ಇದನ್ನ ಅವಾಯ್ಡ್ ಮಾಡಬಹುದಾ, ಇದು ಜೆನೆಟಿಕಲಿ ಏನಾದರೂ ಪಾಸ್ ಆಗುತ್ತಾ, ಆ್ಯಂಡ್ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ಕ್ಯಾನ್ ಇಟ್ ಬಿ ಕಂಟ್ರೋಲ್ಡ್ ಬೈ ಲೈಫ್ ಸ್ಟೈಲ್, ಯಾವಾಗಲೂ ಸರ್ಜರಿ ಇಂಟರ್ವೆನ್ಷನ್ನೇ ಬೇಕಾಗತ್ತಾ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಗಿ ಕೂಡ ಪರಿಣಮಿಸಬಹುದು ಇಫ್ ಇಗ್ನೋರ್ಡ್. ಅರ್ನಿಯಾ ಅನ್ನೋದು ಸಾಧಾರಣವಾಗಿ ಅಬ್ಡಮನಲ್ಲಿ ಕಾಣಿಸ್ಬರುತ್ತೆ. ನಾವು ಅರ್ನಿಯಾ ಅಂದ ತಕ್ಷಣ ಇಟ್ ಜನರಲಿ ಪರ್ಟೈನ್ಸ್ ಟು ಅಬ್ಡಮನ್. ಇಟ್ ಕುಡ್ ಬಿ ಒಕ್ಕಳತ್ರ ಇರ್ಬೋದು, ಅಂಬಲಿಕಲ್ ಅರ್ನಿಯಾ ಅಂತ ಹೇಳ್ತೀವಿ, ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ಆನ್ ಈದರ್ ಸೈಡ್ ಇಂಗ್ವೈನಲ್ ಅರ್ನಿಯಾ ಅಂತ ಹೇಳ್ತೀವಿ, ಮತ್ತು ಫೆಮರಲ್ ಅರ್ನಿಯಾ ಅಂತ ಬರುತ್ತೆ. ಅದೇ ಥರ ಆಪರೇಷನ್ ಆದ ನಂತರ ಕೆಲವು ಅರ್ನಿಯಾ ರಿಕರೆನ್ಸ್ ಆದಾಗ ಅದನ್ನು ಇನ್ಸಿಷನಲ್ ಅರ್ನಿಯಾ ಅಂತ ಹೇಳ್ತೀವಿ, ಅಥವಾ ಬೇರೆ ಯಾವುದೇ ಸರ್ಜರಿ ಆದಾಗಲೂ ಆಪರೇಷನ್ ಆದಾಗ ಹೊಟ್ಟೆ ಮೇಲೆ ಅರ್ನಿಯಾ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಈ ಅರ್ನಿಯಾ ಅಷ್ಟೊಂದು ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದರೆ 25% ಆಫ್ ಇನ್ಸಿಡೆನ್ಸ್ ಈಸ್ ಇನ್ ಮೆನ್ inguinal hernias, whereas ladies it is only about 2 to 5%. Okay. As they get older, above 70 years, it crosses more than 50% incidence because of various factors. ಹೊಟ್ಟೆಯಲ್ಲಿ ಯಾವುದೇ ಭಾಗದಲ್ಲಿ ಒಕ್ಕಳತ್ರ ಆಗಲಿ, ಕೆಳಗಡೆ ಲೋಯರ್ ಅಬ್ಡಮನಲ್ಲಿ ಯಾವುದಾದ್ರೂ ಭಾಗದಲ್ಲಿ ಬಲ್ಜ್ ಕಂಡು ಬಂದಲ್ಲಿ, ಆ್ಯಂಡ್ ವಿಶೇಷವಾಗಿ ಎದ್ದು ನಿಂತಲ್ಲಿ ಅಥವಾ ಕೆಮ್ಮಿದಾಗ ಕಾಣೋ ಸ್ವೆಲ್ಲಿಂಗ್, ಮಲಗಿದಾಗ ತಾನಾಗಿ ಅದೇ ಒಳಗೋಗುವಂಥ ಸ್ವೆಲ್ಲಿಂಗ್, ಅದನ್ನು ಅರ್ನಿಯಾ ಅಂತ ಹೇಳ್ತೀವಿ ನಾವು.